ಓಹ್ ಬಂದ್ರಾ. ಇವತ್ತಿನ ಮೊದಲನೇ ಸ್ಟೋರಿ ಬಂದು ನಮ್ಮ ಸಬ್ಸ್ಕ್ರೈಬರಲ್ಲಿ ಒಬ್ರು ಕಾರ್ತಿಕ್ ಅವ್ರ ಜೊತೆ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್. ಅವ್ರ ಜೊತೆ ನಡೆದಿದ್ದೇನು ಅಂತ ಹೇಳ್ತಾ ಹೋಗ್ತೀನಿ. ಆದ್ರೆ ನೀವು ಈ ವಿಡಿಯೋನ ನೋಡ್ಲೇಬೇಕು ಅಂತ ಏನಿಲ್ಲ, ಜಸ್ಟ್ ಇಯರ್ಫೋನ್ಸ್ ಹಾಕೊಂಡು ಕಣ್ ಮುಚ್ಕೊಂಡ್ರು ಎಲ್ಲಾನು ನಿಮ್ ಕಣ್ ಮುಂದೆ ಬರ್ತಾ ಹೋಗುತ್ತಾ. ಓಕೆ ದೆನ್ 23 ವರ್ಷ ವಯಸ್ಸಾಗಿರುವಂತಹ ಕಾರ್ತಿಕ್ ಬಂದು ಶಿವಮೊಗ್ಗದವನು. ಇವನ್ಗೆ ತಂದೆ ತಾಯಿ ಅಂತ ಯಾರು ಇಲ್ಲ, ಇರೋದೊಬ್ಳು ಅಕ್ಕ ಮಾತ್ರ. ಅಂಡ್ ಅವ್ರಿಗೂ ಮದ್ವೆ ಆಗಿದೆ. ಸೊ ಈಗ ಮನೆಯಲ್ಲಿ ಕಾರ್ತಿಕ್ ಒಬ್ನೇ ಇರ್ತಾ ಇದ್ದಿದ್ದು. ಅಂಡ್ ಸಂಬಂಧಿಕರಂತನೂ ಹೆಚ್ಚಿಗೆ ಯಾರು ಇರ್ಲಿಲ್ಲ. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಕಾರ್ತಿಕ್ ಫ್ರೆಂಡ್ಸ್ ಜೊತೆನೆ ಇರ್ತಾ ಇದ್ದ. ಫ್ರೆಂಡ್ಸ್ ಅವ್ರ ಮನೆಗೆ ಹೋಗೋದು, ಇಲ್ಲ ಅವ್ರನ್ನ ತನ್ನ ಮನೆಗೆ ಇನ್ವೈಟ್ ಮಾಡಿ ಅವ್ರಿಗೆ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡೋದು. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಸ್ ಜೊತೆ ಕಾರ್ತಿಕ್ ನ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಒಂದು ದಿನ ಕಾರ್ತಿಕ್ ನ ಕ್ಲೋಸ್ ಫ್ರೆಂಡ್ ಅರುಣ್ ಅನ್ನೋನು ಕಾರ್ತಿಕ್ ಗೆ ತಮ್ಮ ಊರಲ್ಲಿ ನಡೆಯುವಂತಹ ಜಾತ್ರೆಗೆ ಇನ್ವೈಟ್ ಮಾಡ್ತಾನೆ. ಅರುಣ್ ಅವ್ರ ಊರ್ ಬಂದು ಶಿವಮೊಗ್ಗ ಇಂದ ಸುಮಾರು 150 ಕಿಲೋಮೀಟರ್ ದೂರ. ಅಂಡ್ ಕುಣಿಗಲ್ ಹತ್ತತ್ರ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಇರುತ್ತೆ. ಸುತ್ತಮುತ್ತ ನೋಡ್ಲಿಕ್ಕೆ ಪರಿಸರ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇವನ್ ಬೇರೆ ಜಾತ್ರೆಗೆ ಬರ್ಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾನೆ. ಸರಿ ಹೋಗುವ ಬಿಡು ಅಂತ ಕಾರ್ತಿಕ್ ಬರ್ತೀನಿ ಅಂತ ಒಪ್ಕೊಳ್ತಾನೆ. ತಾನ್ ಕೆಲಸ ಮಾಡ್ತಿದ್ದ ಕಡೆ 2 ದಿನ ರಜೆ ಕೂಡ ಕೇಳ್ತಾನೆ. ಆದ್ರೆ ಮ್ಯಾನೇಜರು ಇಲ್ಲಪ್ಪ 2 ದಿನ ರಜೆ ಕೊಡ್ಲಿಕ್ಕಾಗಲ್ಲ, ನಿನ್ಗೆ ಗೊತ್ತು ಕೆಲಸ ತುಂಬಾ ಇದೆ, ಬೇಕಿದ್ರೆ 1 ದಿನ ರಜೆ ಕೊಡ್ತೀನಿ, ಬೆಳಿಗ್ಗೆ ಹೋಗ್ಬಿಟ್ಟು ಸಂಜೆ ವಾಪಸ್ ಬಂದ್ಬಿಡು ಅಂತ ಹೇಳ್ತಾರೆ. ಕಾರ್ತಿಕ್ ಸರಿ ಸರ್ ಅಷ್ಟೇ ಮಾಡ್ತೀನಿ ಅಂತ ನೆಕ್ಸ್ಟ್ ಡೇ ಅರುಣ್ ಅವ್ರ ಊರ್ ಕಡೆ ಹೊರಡ್ತಾನೆ. ಜಾಸ್ತಿ ದೂರ ಏನು ಇರ್ಲಿಲ್ಲ, 150 ಕಿಲೋಮೀಟರ್ ಅಷ್ಟೇ. ಹಾಗಾಗಿ ಕಾರ್ತಿಕ್ ಏನ್ ಮಾಡ್ತಾನೆ, ತನ್ನ NS200 ಬೈಕ್ ಅಲ್ಲೇ ಅರುಣ್ ಅವ್ರ ಊರ್ ಕಡೆಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೊರಡ್ತಾನೆ. ಅಂಡ್ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಬೆಳಿಗ್ಗೆ 10 to 11 AM ಆಗಿರುತ್ತೆ. ಸೊ ಅರುಣ್ ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ನಂತರ ಊರಿನ ದೇವತೆಯ ದರ್ಶನ ಎಲ್ಲ ಮಾಡಿ ಗಾಡಿಗೆಲ್ಲ ಪೂಜೆ ಮಾಡಿಸಿ ಈವ್ನಿಂಗ್ ಟೈಮ್ ಆರ್ಕೆಸ್ಟ್ರಾ ಎಲ್ಲ ಎಂಜಾಯ್ ಮಾಡ್ತಾ ಡೇ ಎಲ್ಲ ಹೇಗ್ ಕಳೀತು ಅಂತಾನೆ ಅವನಿಗೆ ಗೊತ್ತಾಗಲ್ಲ. ಅಂಡ್ ಟೈಮ್ ನೋಡೋಷ್ಟ್ರಲ್ಲಿ ರಾತ್ರಿ 8:30 ಆಗಿರುತ್ತೆ. ಕಾರ್ತಿಕ್ ಅಯ್ಯೋ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಈಗ ಹೊರಡ್ಬೇಕು, ನಾಳೆ ಆಫೀಸಿಗೆ ಬೇರೆ ಹೋಗೋದಿದೆ ಅಂತ ಅರುಣ್ ಹತ್ರ ಹೇಳಿದಾಗ ಅರುಣ್ ಬೈತಾನೆ. ಹೇ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತೀಯ, ಅದು ಆ ಕಾಡ್ ದಾರಿಲಿ, ಯಾವ್ದು ಬೇಡ ಸುಮ್ನೆ ಇರು, ಬೆಳಿಗ್ಗೆ ಹೋಗುವಂತೆ ಅಂತಾನೆ. ಅದು ಕಾರ್ತಿಕ್ ಇಲ್ಲ ಮಗ, ಬೆಳಿಗ್ಗೆ ಅಂದ್ರೆ ಇಲ್ಲಿಂದ ನಾನು ಬೈಕ್ ಓಡಿಸ್ಕೊಂಡು ಹೋಗಿ ದೆನ್ ಆಫೀಸ್ ಹೋಗೋಷ್ಟ್ರಲ್ಲಿ ನನಗೆ ತುಂಬಾ ಸುಸ್ತಾಗ್ಬಿಡುತ್ತೆ, ಹಾಗಾಗಿ ಈಗ್ಲೇ ಹೊರಡ್ತೀನಿ, ನೀನ್ ಏನ್ ಟೆನ್ಷನ್ ತಗೋಬೇಡ, ನಾನು ಆರಾಮಾಗಿ ಬೈಕ್ ಓಡಿಸ್ಕೊಂಡು ಹೋಗ್ತೀನಿ ಅಂತ ಅರುಣ್ ಎಷ್ಟೇ ಬೇಡ ಅಂದ್ರೂ ಕಾರ್ತಿಕ್ ಅವನಿಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಕೊನೆಗೆ ಕನ್ವಿನ್ಸ್ ಮಾಡ್ತಾನೆ. ಕಾರ್ತಿಕ್ ಅರುಣ್ ಅವ್ರ ಮನೆಯಿಂದ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಗಿರುತ್ತೆ. ಅಂಡ್ ತನ್ನ ಬೈಕ್ ಅಲ್ಲಿ ಶಿವಮೊಗ್ಗ ಕಡೆ ಆರಾಮಾಗಿ ಹೋಗ್ತಾ ಇರ್ತಾನೆ. ಅಂಡ್ ಈಗ ಘಾಟ್ ಸೆಕ್ಷನ್ ಒಳಗಡೆ ಎಂಟ್ರಿ. ಆ ಒಂದು ಫಾರೆಸ್ಟ್ ರೋಡ್ಸ್ ಅಲ್ಲಿ ಇವನ್ ಗಾಡಿ ಬಿಟ್ರೆ ಹಿಂದೆ ಮುಂದೆ ಬೇರೆ ಯಾವ್ದು ವೆಹಿಕಲ್ ಕಾಣಿಸ್ತಾ ಇಲ್ಲ. ಸೊ ಹಾಗೆ ಆ ರೋಡ್ ಅಲ್ಲಿ ಬೈಕ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾರ್ತಿಕ್ ನೋಡ್ತಾನೆ ಮುಂದುಗಡೆ ಒಂದ್ ಸ್ವಲ್ಪ ದೂರದಲ್ಲಿ ಯಾರೋ ಒಬ್ಳು ಹೆಂಗ್ಸು ಇವನು ಕೈ ಮಾಡ್ತಾಳೆ, ಗಾಡಿ ನಿಲ್ಸಿ ಅನ್ನೋ ತರ. ಆ ಹೆಂಗ್ಸು ಲಂಬಾಣಿ ಸ್ಟೈಲ್ ಬಟ್ಟೆ ಹಾಕೊಂಡಿರ್ತಾಳೆ ಅಂಡ್ ನೋಡ್ಲಿಕ್ಕೂ ತುಂಬಾ ಸುಂದರವಾಗಿರ್ತಾಳೆ. ಆದ್ರೆ ಅವಳು ಇವನ್ ಬೈಕ್ ಕೈ ಮಾಡ್ತಿರೋದನ್ನ ನೋಡಿ ಕಾರ್ತಿಕ್ಗೆ ಭಯ ಆಗುತ್ತಾ. ಮಧ್ಯರಾತ್ರಿ ಆ ರೋಡ್ ಅಲ್ಲಿ ಯಾವುದೇ ವೆಹಿಕಲ್ ಓಡಾಡ್ತಾ ಇಲ್ಲ, ಅಂತದ್ರಲ್ಲಿ ಯಾರೋ ಒಬ್ಳು ಅನ್ನೋನ್ ಲೇಡಿ ಇವನ್ ಬೈಕ್ ಕೈ ಮಾಡ್ತಾ ಇದ್ರೆ ಇವ್ರು ಯಾರೋ ಲೂಟಿ ಮಾಡೋರು ಇರಬಹುದಾ ಅಂತ ಕಾರ್ತಿಕ್ಗೆ ಭಯ ಆಗ್ತಾ ಇರುತ್ತೆ. ಫಸ್ಟ್ ಗಾಡಿ ನಿಲ್ಸ್ಬಾರ್ದು ಅಂತಾನೆ ಅನ್ಕೊಳ್ತಾನೆ, ಆದ್ರೆ ಅವ್ನ್ ಮನ್ಸ್ ಒಪ್ಪಲ್ಲ. ಪಾಪ ಯಾರೋ ಹೆಂಗ್ಸು ಬಸ್ ಸಿಕ್ಕಿಲ್ಲ ಅಂತ ನಡ್ಕೊಂಡೇ ಹೋಗ್ತಿದ್ದಾಳೆ ಅನ್ಸುತ್ತೆ. ಇಷ್ಟೊತ್ನಲ್ಲಿ ಒಂಟಿ ಹೆಂಗ್ಸನ್ನ ಈ ಕಾಡಲ್ಲಿ ಬಿಟ್ಟು ಹೋಗೋದು ಒಳ್ಳೇದಲ್ಲ ಅಂತ ಕಾರ್ತಿಕ್ ತನ್ನ ಒಳ್ಳೆತನನ ತೋರಿಸಿ ಆ ಹೆಂಗ್ಸು ಹತ್ರ ಹೋಗಿ ತನ್ನ ಬೈಕ್ ನ ನಿಲ್ಸಿ ಏನಾಯ್ತು ಮೇಡಮ್, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕ ಲೇಡಿ ಹೌದ್ರಿ, ನನ್ನಿಂದ ಬಸ್ ಮಿಸ್ ಆಗೋಯ್ತು, ತುಂಬಾ ಲೇಟ್ ಆಗ್ಬಿಟ್ಟಿದೆ, ನನಗ್ ಸ್ವಲ್ಪ ಮುಂದಿನ ಊರಲ್ಲಿ ಡ್ರಾಪ್ ಮಾಡ್ಬಿಡ್ತೀರಾ ಅಂತ ಸಹಾಯ ಕೇಳ್ತಾಳೆ. ಅದು ಕಾರ್ತಿಕ್ ತೊಂದ್ರೆ ಇಲ್ಲ ಮೇಡಮ್, ನಾನು ಸೇಫ್ ಆಗಿ ಡ್ರಾಪ್ ಮಾಡ್ತೀನಿ ಅಂತ ಆ ಲೇಡಿನ ತನ್ನ ಬೈಕಲ್ಲಿ ಹತ್ತಿಸ್ಕೊಳ್ತಾನೆ. ಇಲ್ಲಿ ಕಾರ್ತಿಕ್ಗೆ ಸ್ವಲ್ಪ ಸ್ಟ್ರೇಂಜ್ ಅನ್ಸೋದು ಏನು ಅಂತಂದ್ರೆ ಆ ಲೇಡಿ ಹತ್ರ ಒಂದನ್ನು ಲಗೇಜ್ ಅಥವಾ ಬ್ಯಾಗ್ ಪ್ಯಾಕ್ ಅನ್ನೋದು ಏನು ಇಲ್ಲ. ಅಷ್ಟೇ ಅಲ್ಲದೆ ಅವಳು ನೋಡ್ಲಿಕ್ಕೇನೋ ತುಂಬಾ ಸುಂದರವಾಗಿದ್ದಾಳೆ, ಆದ್ರೆ ಅವಳಿಂದ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಅಂಡ್ ಇನ್ನೂ ದೊಡ್ಡ ಸ್ಟ್ರೇಂಜ್ ವಿಷಯ ಏನು ಅಂದ್ರೆ ಅವಳು ಬೈಕ್ ಹತ್ತಿ ಕುಂತಾಗ ಅವಳದೇನು ವೆಯ್ಟೇ ಫೀಲ್ ಆಗಲ್ಲ ಕಾರ್ತಿಕ್ಗೆ. ಸೊ ಇದೆಲ್ಲ ಒಂಥರ ವಿಚಿತ್ರ ಅನ್ಸಿ ಕಾರ್ತಿಕ್ಗೆ ಆ ಲೇಡಿ ಮೇಲೆ ಡೌಟ್ ಬರುತ್ತೆ. ಆದ್ರೂ ಏನೋ ರಿಯಾಕ್ಟ್ ಮಾಡದೆ ತನ್ನ ಪಾಡಿಗೆ ತನ್ನ ಬೈಕ್ ಓಡಿಸ್ತಾ ಇರ್ತಾನೆ. ಒಂದ್ ಸ್ವಲ್ಪ ದೂರ ಹೋಗಾದ್ಮೇಲೆ, ಅಂದ್ರೆ ಊರೇನು ಯಾವ್ದು ಬಂದಿರಲ್ಲ, ಆದ್ರೆ ಅದೇ ಕಾಡಲ್ಲಿ ಒಂದು ಪಾಳ್ ಬಿದ್ದಿರುವಂತಹ ಹಳೆ ಬಸ್ ಸ್ಟಾಪ್ ಇರುತ್ತೆ. ಬೈಕ್ ಅಲ್ಲಿ ಹಿಂದೆ ಕೂತಿರುವಂತಹ ಆ ಲೇಡಿ ಆ ಪಾಡ್ ಬಿದ್ದಿರುವಂತಹ ಬಸ್ ಸ್ಟಾಪ್ ಕಡೆಗೆ ಕೈ ಮಾಡ್ತಾ ಇಲ್ಲೊಂದ್ 2 ನಿಮಿಷ ನಿಲ್ಲಿಸ್ತೀರಾ, ನನ್ಗೊಂದ್ ಸಣ್ಣ ಕೆಲಸ ಇದೆ, ಮುಗಿಸಿ ಬೇಗ ಬರ್ತೀನಿ ಅಂತ ಹೇಳ್ತಾಳ.
ಕಾರ್ತಿಕ್ ಸರಿ ಮೇಡಮ್ ನಿಲ್ಲಿಸ್ತೀನಿ ಅಂತ ಬೈಕ್ ನ ಸೈಡ್ ಹಚ್ತಾನೆ ಅಂಡ್ ಅವ್ನ ಕಣ್ಣು ಮುಂದೆನೆ ಆ ಲೇಡಿ ಆ ಪಾಡ್ ಬಿದ್ದಿರುವಂತಹ ಬಸ್ ಸ್ಟಾಪ್ ಒಳಗಡೆ ಹೋಗ್ತಾಳೆ. ಸುಮಾರು ಹೊತ್ತಾದ್ರೂ ಆ ಲೇಡಿ ಹೊರಗಡೆ ಬರೋದೇ ಇಲ್ಲ. ಈ ಕಡೆ ಕಾರ್ತಿಕ್ಗೆ ಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ನು ಜೋರ ಕರೀತಾನೆ, ಬನ್ನಿ ಮೇಡಮ್ ತುಂಬಾ ಲೇಟ್ ಆಯ್ತು ಹೊರಡುವ ಅಂತ. ಒಂದ್ 3-4 ಸತಿ ಕರೀತಾನೆ ಇರ್ತಾನೆ, ಆದ್ರೆ ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಸೊ ಅವನೇನ್ ಮಾಡ್ತಾನೆ, ತನ್ನ ಬೈಕ್ ನ ಹೆಡ್ ಲೈಟ್ ನ ಆ ಬಸ್ ಸ್ಟಾಪ್ ಕಡೆ ತಿರುಗಿಸ್ ನೋಡ್ತಾನೆ. ಅಲ್ಲಿ ಒಳಗಡೆ ಯಾರಂದ್ರೆ ಯಾರು ಇರಲ್ಲ. ಅಂಡ್ ಅಷ್ಟ್ರಲ್ಲೇ ಕಾರ್ತಿಕ್ಗೆ ಬೈಕ್ ಇಳಿದು ನನ್ನ ಹತ್ರ ಬಾರೋ ಅಂತ ಒಂದು ಕ್ರೀಪಿ ವಾಯ್ಸ್ ತುಂಬಾ ಜೋರಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಮೂಮೆಂಟೇ ಕಾರ್ತಿಕ್ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಬೈಕ್ ನ ಓಡಿಸಿ ಅಲ್ಲಿಂದ ಬಂದ್ಬಿಡ್ತಾನೆ. ನಂತರ ಶಿವಮೊಗ್ಗದಲ್ಲಿ ತನ್ನ ಮನೆಗೆ ಬಂದಾದ್ಮೇಲೆ ಮಲ್ಕೊಳ್ಳಿಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಆ ನಡೆದಿರುವಂತಹ ಇನ್ಸಿಡೆಂಟ್ ನ ನೆನೆಸ್ಕೊಂಡು ಭಯಕ್ಕೆ ಅವನಿಗೆ ನಿದ್ದೆನೂ ಸಹ ಬರಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಮೊದಲು ತಾನು ನಂಬೋ ಸ್ವಾಮೀಜಿ ಅವ್ರ ಹತ್ರ ಹೋಗಿ ತನ್ನ ಜೊತೆ ಹಿಂದಿನ ರಾತ್ರಿ ನಡೆದಿದ್ ಎಲ್ಲಾ ಹೇಳ್ಕೊತಾನೆ. ಅಂಡ್ ಅದನ್ನೆಲ್ಲಾ ಕೇಳಿಸ್ಕೊಂಡು ಆ ಸ್ವಾಮೀಜಿ ಹೇಳಿದ್ದಂತೂ ಇನ್ನೂ ಸ್ಕೇರಿ ಇದೆ. ಆ ಸ್ವಾಮೀಜಿ ಏನ್ ಹೇಳ್ತಾರೆ ಅಂದ್ರೆ, ನಿನ್ನೆ ನಿನ್ ಫ್ರೆಂಡ್ ಊರಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನಂತರ ನಿನ್ ಗಾಡಿಗೆ ಪೂಜೆ ಮಾಡಿಸಿದ್ದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಅದ್ರಿಂದನೇ ನೀನ್ ಇವತ್ ಬದುಕಿದೀಯಾ. ನಿಜ ಹೇಳ್ಬೇಕು ಅಂದ್ರೆ ಆ ಪಿಶಾಚಿ ನಿನ್ ಬೈಕ್ ನ ಹತ್ತೇ ಇಲ್ಲ, ಅದು ಜಸ್ಟ್ ನಿನ್ನ ಫಾಲೋ ಮಾಡ್ಕೊಂಡ್ ಬಂದಿದೆ ಅಷ್ಟೇ. ಕೊನೆಗ್ ನಿನ್ನ ಬೈಕ್ ಇಂದ ಕೆಳಗಿಳಿಸೋದಕ್ಕೆ ಟ್ರೈ ಮಾಡ್ತು. ಅಪ್ಪಿ ತಪ್ಪಿ ನೀನ್ ಏನಾದ್ರೂ ಬೈಕ್ ಬಿಟ್ಟು ಕೆಳಗಡೆ ಇಳಿದ್ ಬಿಟ್ಟಿದ್ರೆ ನಿನ್ ಕತೆ ಬೇರೆನೆ ಆಗ್ತಿತ್ತು ಅಂತ ಹೇಳ್ತಾರ. ಇದೇ ತರ ಸಿಮಿಲರ್ ಇನ್ಸಿಡೆಂಟ್ ಒಂದು ನಮ್ಮ ಇನ್ನೊಬ್ಬ ಸಬ್ಸ್ಕ್ರೈಬರ್ ಪವನ್ ಅನ್ನೋರ ಜೊತೆನೂ ಆಗಿದೆ. 27 ವರ್ಷ ವಯಸ್ಸಿರುವಂತಹ ಪವನ್ ಮಲ್ನಾಡ್ ಸೈಡ್ ಅಲ್ಲಿರುವಂತಹ ಒಬ್ಬ ಫೋಟೋಗ್ರಾಫರ್. ಇವ್ರ ಫೋಟೋ ಸ್ಟುಡಿಯೋ ಸಿಟಿಲಿ ಇದ್ರು, ಇವ್ರ ಮನೆ ಮಾತ್ರ ಸಿಟಿಯಿಂದ 15 ಕಿಲೋಮೀಟರ್ ದೂರ ಒಂದು ಹಳ್ಳಿಲಿ ಇರುತ್ತೆ. ಸುಮಾರು 2 ವರ್ಷಗಳ ಹಿಂದೆ ಅಂದ್ರೆ 2022 ನವೆಂಬರ್ ತಿಂಗಳಲ್ಲಿ ಪವನ್ ಅವರು ಒಂದು ಮದುವೆ ಇವೆಂಟ್ ನ ಮುಗಿಸಿ ದೆನ್ ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ ನೆಲ್ಲ ಸ್ಟುಡಿಯೋದಲ್ಲಿಟ್ಟು ಲಾಕ್ ಮಾಡಿ ನಂತರ ಮನೆ ಕಡೆಗೆ ಹೊರಡ್ತಾರ. ಯೂಶುವಲಿ ಪವನ್ 8-9 ಗಂಟೆ ಅಷ್ಟರಲ್ಲಿ ಮನೆಗೆ ಸೇರಿರ್ತಾ ಇದ್ರು. ಆದ್ರೆ ಇವತ್ತು ಮಾತ್ರ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಮಧ್ಯರಾತ್ರಿಲಿ ಮಲ್ನಾಡಿನ ಆ ರೋಡ್ಸ್ ಅಲ್ಲಿ ಪವನ್ ಒಬ್ರೆ ತಮ್ಮ XL 100 ಬೈಕ್ ಅಲ್ಲಿ ಆರಾಮಾಗಿ ಹೋಗ್ತಾ ಇರ್ತಾರೆ. ಸೊ ಹಾಗೆ ಒಂದ್ 5-6 ಕಿಲೋಮೀಟರ್ ಹೋಗಾದ್ಮೇಲೆ ಈಗ ಕಾಡ್ದಾರಿ ಎಂಟರ್ ಆಗುತ್ತಾ. ಅಗೇನ್ ಆ ಒಂದು ರೋಡ್ ಅಲ್ಲಿ ಯಾರಂದ್ರೆ ಯಾರು ಓಡಾಡ್ತಾ ಇಲ್ಲ. ಪವನ್ ಅವ್ರ ವೆಹಿಕಲ್ ಬಿಟ್ರೆ ಇನ್ ಯಾವ್ದು ವೆಹಿಕಲ್ ಕಾಣಿಸ್ತಾ ಇಲ್ಲ. ಸೊ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಪವನ್ ಅವ್ರಿಗೆ ಸಡನ್ಲಿ ಮುಂದೆ ಕಂಡು ಬರುತ್ತೆ ಯಾರೋ ಒಬ್ಳು ಹೆಂಗಸು ತನ್ನ ಪಾಡಿಗೆ ತನ್ನ ನಡ್ಕೊಂಡು ಹೋಗ್ತಿರ್ತಾಳೆ. ಅವಳು ಹಿಂದುಗಡೆಯಿಂದ ನೋಡ್ಲಿಕ್ಕೆ 28-30 ವರ್ಷದ ಯುವತಿ ತರ ಕಾಣಿಸ್ತಾ ಇರ್ತಾಳೆ. ಸೊ ಪವನ್ ಅವ್ರಿಗೆ ಆ ಹೆಂಗಸನ್ನ ನೋಡಿ ಏನೋ ಒಂಥರ ಕನ್ಸನ್ ಜನರೇಟ್ ಆಗುತ್ತಾ. ಪಾಪ ಇಷ್ಟೊತ್ನಲ್ಲಿ ಯಾರಪ್ಪ ಈ ಹೆಂಗಸು ಈ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ, ಮೇ ಬಿ ಇವರು ನಮ್ಮೂರವರೇ ಇರ್ಬೋದು, ಕೇಳೋಣ ತಡಿ ಅಂತ ಪವನ್ ಆ ಹೆಂಗಸು ಹತ್ರ ಹೋಗಿ ತಮ್ಮ ಬೈಕ್ ನ ನಿಲ್ಲಿಸ್ತಾರ. ಆಶ್ಚರ್ಯ ಏನು ಅಂತಂದ್ರೆ ಆ ಹೆಂಗಸು ಹಿಂದುಗಡೆಯಿಂದ ನೋಡ್ಲಿಕ್ಕೆ 28-30 ವರ್ಷದ ಯುವತಿ ತರ ಕಾಣಿಸ್ತಾ ಇದ್ಲು. ಆದ್ರೆ ಈಗ ಎದುರುಗಡೆಯಿಂದ ನೋಡಿದಾಗ ಆ ಹೆಂಗಸು 80 ವರ್ಷದ ಮುದುಕಿ ತರ ಕಾಣಿಸ್ತಾ ಇರ್ತಾಳೆ. ಇಲ್ಲಿ ಅವಳ ಮುಖ ಮಾತ್ರ ಹಾಗಿರೋದು, ಅಂದ್ರೆ ಅವಳ ಮಿಕ್ಕಿದ ದೇಹ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅವಳ ಮುಖ ಮಾತ್ರ ಹಣ್ಣು ಮುದುಕಿ ರೀತಿ ಕಾಣಿಸ್ತಾ ಇರುತ್ತೆ. ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ನೋಡಿ, ಆ ರೋಡ್ಸ್ ಅಲ್ಲಿ ಯಾರಂದ್ರೆ ಯಾರು ಓಡಾಡ್ತಾ ಇಲ್ಲ. ಅಂತದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆಬ್ವಿಯಸ್ಲಿ ನೀವು ಅವ್ರ ಕಡೆ ತಿರುಗಿ ನೋಡ್ತೀರಾ. ಆದ್ರೆ ಆ ಲೇಡಿ ಮಾತ್ರ ಪವನ್ ಕಡೆ ತಿರುಗುನು ಸಹ ನೋಡಲ್ಲ, ಅವಳ ಪಾಡಿಗಳು ನಡ್ಕೊಂಡು ಹೋಗ್ತಾನೆ ಇರ್ತಾಳೆ. ಪವನ್ಗೆ ಇದು ತುಂಬಾ ಅಂದ್ರೆ ತುಂಬಾ ವಿಚಿತ್ರ ಅನ್ಸುತ್ತೆ. ಅವರು ಬಿಡಪ್ಪ ಇವಳು ಯಾಕೋ ನಾರ್ಮಲ್ ಅನಿಸ್ತಾ ಇಲ್ಲ, ಇವಳ ಸವಾಸ ನಮ್ಗೆ ಯಾಕೆ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾರ. ಅಂಡ್ ಒಂದ್ ಸ್ವಲ್ಪ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿದಾಗ ಆ ಹೆಂಗಸು ಕಾಣಿಸೋದೇ ಇಲ್ಲ. ಭಯಕ್ಕೆ ಪವನ್ ಹಿಂದೆ ಮುಂದೆ ತಿರುಗಿನೂ ನೋಡ್ದೆ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡ್ ಬೈಕ್ ಓಡಿಸ್ಕೊಂಡು ಬಂದ್ಬಿಡ್ತಾರೆ. ಊರ್ ಕಾಣಿಸುತ್ತೆ, ಆದ್ರೆ ಊರಿನ ಎಂಟ್ರೆನ್ಸ್ ಅಲ್ಲಿ ಒಂದು ಪಾಡ್ ಬಿದ್ದಿರುವಂತಹ ಅಂಗಡಿ ಇರುತ್ತೆ. ಅಂಡ್ ಆ ಅಂಗಡಿಯ ಆಪೋಸಿಟ್ ಅಲ್ಲಿ ಒಬ್ಬ ಮುದ್ಕ ನಿಂತಿರ್ತಾನೆ. ಆ ಮುದ್ಕ ಪವನ್ ಬರ್ತಿರೋದನ್ನ ನೋಡಿ ಅವನ್ ಗಾಡಿನ ತಡಿತಾನೆ, ನಿಲ್ಸು ಅಂತ. ಆಲ್ರೆಡಿ ಒಂದ್ಸತಿ ಗಾಡಿ ನಿಲ್ಸೋದಕ್ಕೆ ಪವನ್ಗೆ ಸರಿಯಾಗಿ ಅನುಭವ ಆಗಿದೆ. ಅಂತದ್ರಲ್ಲಿ ಈಗ ಮತ್ತೆ ಯಾಕೆ ನಿಲ್ಸ್ಬೇಕು ಅಂತ ಪವನ್ ಯೋಚನೆ ಮಾಡ್ತಾನೆ. ಆದ್ರೆ ಆ ಮುದ್ಕನ ಮುಖ ನೋಡ್ತಾ ಇದ್ರೆ ಹಂಗ ಅನಿಸ್ತಾ ಇರಲ್ಲ. ಆ ಮುದ್ಕ ಪೂಜಾರಿಗಳ ತರ ಬರೀ ಒಂದು ಲುಂಗಿ ಕಟ್ಟಿರ್ತಾರ, ತಲೆ ಮೇಲೆ ಬಿಳಿ ಕೂದಲು ಜುಟ್ಟಿರುತ್ತ, ಮುಖದಲ್ಲಿ ಬಿಳಿ ಗಡ್ಡ. ಅಂಡ್ ಅವ್ರ ಮುಖ ನೋಡ್ತಾ ಇದ್ರೆ ಏನೋ ಒಂಥರ ತೇಜಸ್ಸು ತುಂಬಿರುತ್ತ. ಸೊ ಅವ್ರನ್ನ ನೋಡಿದ ತಕ್ಷಣ ಭಯ ಅನ್ನೋದೇ ಹೊರಟೋಯ್ತು ಪವನ್ಗೆ. ಸೊ ಪವನ್ ಆ ಮುದ್ಕ ಹತ್ರ ಗಾಡಿ ನಿಲ್ಲಿಸ್ತಾನೆ. ಅಂಡ್ ಆ ಮುದ್ಕ ಹೇಳ್ತಾರ ಆಕೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾಳೆ ಅಂತ. ಪವನ್ ಆಶ್ಚರ್ಯ ಆಗಿ ಆಕೆ ಅಂದ್ರೆ ಯಾರು, ಈಗ ನಾನು ನೋಡ್ದೆ ಅಲ್ವಾ ಆ ಹೆಂಗ್
ಹೆಂಗ್ಸುನ. ಆ ಹೆಂಗ್ಸು ನಿಮ್ಗೆ ಗೊತ್ತು ನೀವ್ಯಾರು ಅಂತ ಗ್ಯಾಪ್ ಇಲ್ದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಅದಕ್ಕ ಮುದ್ಕ ಓಹೋಹೋ ಸಮಾಧಾನ ಮರಿ, ಇದನ್ನೆಲ್ಲ ಆಮೇಲೆ ನೀನೇ ತಿಳ್ಕೊಳ್ತೀಯ, ತುಂಬಾ ಲೇಟ್ ಆಗ್ಬಿಟ್ಟಿದೆ, ಮನೆಗ್ ಹೋಗು ಅಂತ ಹೇಳ್ತಾರ. ಪವನ್ ಇಲ್ಲ ಅಜ್ಜ ನನ್ಗೀಗ ಗೊತ್ತಾಗ್ಲೇಬೇಕು, ತಡೀರಿ ಒಂದ್ ನಿಮಿಷ ಅಂತ ತನ್ನ ಗಾಡಿಯಿಂದ ಇಳಿದು ಸೈಡ್ ಸ್ಟ್ಯಾಂಡ್ ಹಾಕಿ ಈ ಕಡೆ ತಿರುಗಿ ನೋಡೋಷ್ಟ್ರಲ್ಲಿ ಆ ಮುದ್ಕನು ಗಾಯಬ್. ಅಲ್ಲಿಂದ ಇನ್ನೂ ಅಷ್ಟು ಭಯ ಬಿದ್ದು ಪವನ್ 2 ನಿಮಿಷದಲ್ಲಿ ಮನೆ ಸೇರ್ಕೊಳ್ತಾನೆ. ಅಂಡ್ 2-3 ದಿನ ಇದೇ ಒಂದು ಯೋಚನೆಯಲ್ಲಿ ಇರ್ತಾನೆ ಅವನು. ಅವತ್ತಿನ ರಾತ್ರಿ ನನ್ ಜೊತೆ ನಡೆದಿದ್ದೇನು, ಅವ್ರೆಲ್ಲ ಯಾರು, ಇದೇ ಒಂದು ಯೋಚನೆ ಇರುತ್ತೆ ಅವನ್ಗೆ. ಸೊ ಅಷ್ಟೊಂದು ಯೋಚನೆ ಮಾಡಿದ್ದಕ್ಕೆ ಆತರ ಕನ್ಸು ಬಂತೋ ಇಲ್ಲ ಕನ್ಸು ಬಂದಿರೋದೇ ನಿಜಾನೋ ಗೊತ್ತಿಲ್ಲ. ಒಂದು ದಿನ ಪವನ್ ತನ್ನ ಸ್ಟುಡಿಯೋದಲ್ಲಿ ಮಧ್ಯಾಹ್ನದ ಟೈಮು ಹಾಗೆ ಮಲಗಿರ್ಬೇಕಾದ್ರೆ ಅವನ್ಗೊಂದು ಕನ್ಸು ಬರುತ್ತೆ. ಅಂಡ್ ಆ ಕನ್ಸಲ್ಲಿ ಅದೇ ಮುದ್ಕ ಬರ್ತಾನೆ. ಅಂಡ್ ಆ ಮುದ್ಕ ಈಗ ಹಿಂದಿನ ಕತೆ ಹೇಳ್ತಾ ಇರೋದು. ಸುಮಾರು 100 ವರ್ಷಗಳ ಹಿಂದೆ ನೀನೇನ ಹೆಂಗಸನ್ನ ನೋಡ್ದೋ ಅವಳು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಮಹಿಳೆ. ಅವಳು ಒಮ್ಮೆ ಕಟ್ಟಿಗೆ ತರ್ಲಿಕ್ಕೆ ಅಂತ ಕಾಡಿಗೆ ಹೋದಾಗ ಅವಳ ಸೌಂದರ್ಯದಿಂದ ಒಬ್ಬ ಮೋಹಿತ ಆಗಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಂತರ ಅವಳನ್ನ ತುಂಬಾ ಭೀಕರವಾಗಿ ಸಾಯಿಸ್ತಾನೆ ಕೂಡ. ಅಂಡ್ ಅವಳನ್ನ ಸಾಯಿಸಾದ್ಮೇಲೆ ಅವನ್ ಊರ್ ಬಿಟ್ಟು ಓಡ್ ಹೋಗ್ಬಿಡ್ತಾನೆ. ಸೊ ಹುಡುಕ್ತಾ ಇನ್ನೂವರೆಗೂ ಅವಳ ಆತ್ಮ ಅಲೀತಾ ಇದೆ ಅಂತ ಆ ಮುದ್ಕ ಹೇಳ್ತಾರ. ಸರಿ ಅಜ್ಜ ನೀವ್ಯಾರು, ನಿಮ್ ಹೆಸರು ಏನು ಅಂತ ಪವನ್ ಕನ್ಸಲ್ಲೇ ಆ ಮುದ್ಕನ್ಗೆ ಪ್ರಶ್ನೆ ಕೇಳಿದಾಗ ಆ ಮುದ್ಕ ನನ್ನ ಹೆಸರು ವೆಂಕಟಾಚಲ ಅಂತ ಹೇಳಿ ಮಾಯ ಆಗ್ಬಿಡ್ತಾರೆ. ಸೊ ಪವನ್ ನಿಜ ಜೀವನದಲ್ಲಿ ಇಂಥ ಇನ್ಸಿಡೆಂಟ್ ಏನಾದ್ರು ತಮ್ಮ ಊರಲ್ಲಿ ಆಗಿತ್ತಾ ಅಂತ ಹಿರಿಯರಿಂದ ವಿಚಾರಿಸಿದಾಗ ಆಗ ಗೊತ್ತಾಗುತ್ತೆ ಆಕ್ಚುಲಿ ಇಂಥದ್ದೊಂದು ಇನ್ಸಿಡೆಂಟ್ ಸುಮಾರು ವರ್ಷಗಳ ಹಿಂದೆ ಅವ್ರ ಊರಲ್ಲೇ ನಡೆದಿರುತ್ತೆ. ಅಂಡ್ ಆ ಮಹಿಳೆ ಏನ್ ಅತ್ಯಾಚಾರಕ್ಕೆ ಒಳಗಾಗಿರ್ತಾಳೋ ಅವಳ ತಂದೆ ಹೆಸರು ಬಂದು ವೆಂಕಟಾಚಲ. ಐ ನೋ ಇದು ನಂಬಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಆದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಅವ್ರ ರಿಯಲ್ ಲೈಫ್ ಪ್ಯಾರನಾರ್ಮಲ್ ಇನ್ಸಿಡೆಂಟ್ ನ ನಿಮ್ ಮುಂದೆ ಹೇಳಿದ್ದೇನೆ. ಇದನ್ನ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು, ಆದ್ರೆ ಸ್ಟೋರಿ ನನಗ್ ಸಖತ್ ಥ್ರಿಲ್ಲಿಂಗ್ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಜೊತೆನೂ ಯಾವ್ದಾದ್ರು ಹಾರಿಬಲ್ ಇನ್ಸಿಡೆಂಟ್ ನಡೆದಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಇಮೇಲ್ ಐಡಿಗೆ ಆ ಒಂದು ಸ್ಟೋರಿನ ಮೇಲ್ ಮಾಡೋ ಮೂಲಕ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ ಜೊತೆ ನಡೆದಿರುವಂತಹ ಇನ್ಸಿಡೆಂಟ್